ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡಿಯೋರ ಅಡ್ರೆಸ್ ಈಗ ಸೋಮಾರಿ ಕಟ್ಟೆ ಆರ್ಜೆ ನೇತ್ರ ಜೊತೆ. ಇಷ್ಟೇ ಸರಾಗವಾಗಿ ಇಷ್ಟೇ ಸ್ಮೂತ್ ಆಗಿ ಮನೆಯಲ್ಲಿ ನಲ್ಲಿ ತೆಗೆದ್ರೆ ನೀವು ಟ್ಯಾಪ್ ಓಪನ್ ಮಾಡಿದಾಗೆಲ್ಲ ಇಷ್ಟೇ ಚೆನ್ನಾಗಿ ನೀರು ಬರ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟೋರಿ ಅದೇ ಸಿಮಿಲರ್ ಆಗಿಲ್ಲ. 11:32 ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಆಫ್ ಕೋರ್ಸ್ ರೊಮ್ಯಾಂಟಿಕ್ ಹಾಡುಗಳ ನಡುವೆ ಈ ಗಂಗೆ ಬಾರೆ ತುಂಗೆ ಬಾರೆನೂ ಬಂತು. ಎಷ್ಟು ಪ್ರೀತಿಯಿಂದ ಕರಿತಾ ಇದೀವಿ ನೀರನ್ನ. ಈ ಗ್ಯಾಪಲ್ಲಿ ನಮ್ಮ ಗವರ್ಮೆಂಟ್ ಅಲ್ಲಿ ಸದ್ಯಕ್ಕೆ ತಗೊಳ್ತಾ ಇರುವಂತಹ ಮೆಜರ್ಸ್ ಫಾರ್ ವಾಟರ್, ಕ್ಲಿಯರ್ ಕಟ್ ಆಗಿ ನೀರು ಯಾರ್ ಫಾದರ್ ಸ್ವತ್ತು ಅಲ್ಲ, ಅದು ಗವರ್ಮೆಂಟ್ ಗೆ ಸೇರಿದ್ದು. ಇನ್ಫ್ಯಾಕ್ಟ್ ಯಾವುದು ಇಲ್ಲಿ ಪ್ರೈವೇಟ್ ಪಬ್ಲಿಕ್ ಯಾವುದು ಆ ಥರದ್ದಿಲ್ಲ. ಬಂದಿರುವಂತಹ ವಾಟರ್ ಟ್ಯಾಂಕರ್ ಗಳನ್ನ ಆಕ್ಚುಲಿ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಬಹಳಷ್ಟು ಪ್ರಾಸೆಸ್ ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಸುಮಾರು ಮೆಜರ್ಸ್ ನ ತಗೊಳ್ತಾ ಇದ್ದಾರೆ. ಎಷ್ಟು ನೀರು ಶಾರ್ಟೇಜ್ ಆಗಿರೋದು ರಾಮ. ನಿಮ್ಮ ಮನೇಲಿ ಈಗ ಸದ್ಯಕ್ಕೆ ನೀರು ಇನ್ನೂ ಭದ್ರವಾಗಿದೆ? ಅದರಲ್ಲೂ ಬೋರ್ವೆಲ್ಗಳ ಸಂಖ್ಯೆ ಆಕ್ಚುಲಿ ನೋಡ್ತಾ ಇದ್ರೆ ಎಷ್ಟು ಬೋರ್ವೆಲ್ಗಳಿದೆ, ಅದರಲ್ಲಿ ಆಲ್ಮೋಸ್ಟ್ ಅರ್ಧದಷ್ಟು ಅದರಲ್ಲಿ ನೀರಿಲ್ಲ. ಟು ಬಿ ಪ್ರಿಸೈಸ್ 15,000 ಹತ್ತತ್ರ ನಮ್ಮ ಸುತ್ತಮುತ್ತ ಸಿಟಿ ಸುತ್ತಮುತ್ತ ಬೋರ್ವೆಲ್ ಇದೆ. ಅದರಲ್ಲಿ 7,000 ಬೋರ್ವೆಲ್ ಆಲ್ರೆಡಿ ನೀರಿಲ್ಲ. ಆಲ್ಮೋಸ್ಟ್ ದೇ ಆರ್ ರನ್ನಿಂಗ್ ಡ್ರೈ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಸಿಟಿಗೆ ಕ್ಲೋಸ್ ಟು ಅಬೌಟ್ 3,100 ಮಿಲಿಯನ್ ಲೀಟರ್ಸ್ ಬೇಕು ಪ್ರತಿ ದಿನ. ಆಯ್ತಾ? ಅದರಲ್ಲಿ 1-2 ಬಕೆಟ್ ಕಮ್ಮಿ ಮಾಡಿದ್ರೆ ಒಂಚೂರು ನಿಮಗೆ ಹೆಲ್ಪ್ ಆಗುತ್ತೆ. ಸೀರಿಯಸ್ಲಿ 1,680 ಮಿಲಿಲೀಟರ್ ಅಂತಿದ್ದೀನಿ, ಮಿಲಿಯನ್ ಲೀಟರ್ ಸಾರಿ ಬಾಯ್ಸ್. ಸೊ 1,680 ಆಕ್ಚುಲಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಇಲ್ಲದೆ ಇರೋದ್ರಲ್ಲ ಆ ಬೋರ್ವೆಲ್ಗಳೆಲ್ಲ ಹಬ್ಬ ಮಾಡ್ಕೋತಾ ಇದ್ದಾರೆ ಕೆಲವರು. ಏನ್ ಕೇಳಿದೆ ರೇಟು. ಆಕ್ಚುಲಿ ಒಂಥರ ಟ್ರೈನಿಂಗ್ ಅಲ್ಲಿ ಆಟೋ ಡ್ರೈವರ್ಸ್ ಹತ್ರ ತಗೊಂಡ್ರೆ ಇವರು ಅಂತ ಮುಖ ನೋಡಿದ್ರು ಒಂದೊಂದ್ಸಲ ಇಲ್ಲೇ 50 ಮೀಟರ್ ಇರುತ್ತೆ, 200 ರೂಪಾಯಿ ಅದಲ್ಲ ಹಂಗೆ. ಇದು ಸುಮ್ನೆ ವಾಟರ್ ಟ್ಯಾಂಕರ್ ಹಣ ಬರ್ತೀರಾ ಅಂದ್ರೆ 1,500, 3,000 ಇವಾಗೆಲ್ಲ ಡಿಮ್ಯಾಂಡ್ ಇದೆ. ಹಬ್ಬದಲ್ಲಿ ಹೂವಿನ ರೇಟು, ತರಕಾರಿ ರೇಟು, ಹಣ್ಣಿನ ರೇಟ್ ಹೆಂಗ್ ರೇಸ್ ಆಗುತ್ತೋ ಈಗ ಸಮ್ಮರ್ ಅಮ್ಮ ನಮ್ ಟೈಮ್ ಅಂತವ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಹಬ್ಬಕ್ಕೆ ಬೇಕಾದ್ರೆ ನಾನು ಹೂವಿನ ಹಾರ ಹಾಕದೆ ಹಬ್ಬ ಮಾಡ್ಬಿಡ್ಬಿಡ್ತೀನಿ. ಬೇಕಾದ್ರೆ ಒಂದೇ ಎಲ್ಲಿಂದಾರೋ ದಡ ಬೇಕಾದ್ರೆ ಕದ್ದು ಪಕ್ಕದ ಮನೆ ಗಿಡದಲ್ಲಿ ಬೇಕಾದ್ರೆ ಕಿತ್ಕೊಂಡ್ಬಂದು ಹಬ್ಬ ಮಾಡ್ಬಿಡ್ಬೋದು. ಬಟ್ ಇದು ಮಾಡೋಕ್ಕಾಗತ್ತಾ? ನೋ ಚಾನ್ಸೇ ಇಲ್ಲ, ನೋ ವೇ. ಸೊ ಆಲ್ಮೋಸ್ಟ್ 50% ಬೋರ್ವೆಲ್ಗಳು ಇದ್ರ ನಡುವೆ BBMP ಅವರ ವೆಬ್ಸೈಟಲ್ಲಿ ಪೋರ್ಟಲ್ನಲ್ಲಿ ಆ್ಯಕ್ಚುಲಿ ಎಲ್ಲ ವಾಟರ್ ಟ್ಯಾಂಕರ್ಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಆ ರಿಜಿಸ್ಟ್ರೇಷನ್ ಅಪ್ಯಾರೆಂಟ್ಲಿ ಟರ್ನ್ ಔಟ್ ಆಗಿರೋದು ಕೇವಲ 10% ಅಷ್ಟು ವಾಟರ್ ಟ್ಯಾಂಕರ್ಗಳು ಮಾತ್ರ. ಸೊ ಬೇಸಿಕ್ಲಿ ಸುಮಾರು ಇದು ಹೇಳ್ತಾ ಇದ್ದೀನಿ. ಆಕ್ಚುಲಿ ನೀವೇ ಹೇಳ್ತಿದ್ರಲ್ಲ ಇಲ್ಲಿಗಲ್ ಆಗಿ ಓಡಿಸ್ತಾ ಇದ್ದಾರೆ ಅಂದ್ರೆ ನಾನು ನೋಡ್ರಂಗೆ ಎಷ್ಟೋ ಕಡೆ ಈಗ ನೋಡಿ ಇಲ್ಲೊಂದು ನ್ಯೂಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕಮರ್ಷಿಯಲ್ ಬೋರ್ವೆಲ್ಗಳು ಅಂತ ಏನಿದೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋ ಅಂಥದ್ದು ಏನಿದೆ ಅದನ್ನ ಈಗ ಗೌರ್ಮೆಂಟಿಗೆ ನೀವು ಕೊಡಬೇಕಾಗುತ್ತೆ ಬಿಕಾಸ್ ಆಫ್ ದ ವಾಟರ್ ಕ್ರೈಸಿಸ್. ಹಂಗಾಗಿ ಅದರಿಂದ ನೀರು ಏನು ಸಿಗುತ್ತೆ ಅದನ್ನ ನಾವು ಜನರಿಗೆ ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಕಂಡಂಗೆ ಎಷ್ಟೋ ಕಡೆ ಕಮರ್ಷಿಯಲ್ ಅಂತ ಡಿಕ್ಲೇರೇ ಮಾಡಿರಲ್ಲ. ಹೌದು, ಅದೊಂದು ರೆಸಿಡೆನ್ಷಿಯಲ್ ಬೋರ್ವೆಲ್ ತರನೇ ಇರುತ್ತೆ. ಬಟ್ ನೀರ್ ಚೆನ್ನಾಗಿ ಸಿಕ್ಕಿರುತ್ತೆ, ನೀರ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ 1-2 ಗಾಡಿ ಹಾಕೊಂಡು ಅದಕ್ಕೆ ನೀರ್ ಹಾಕಿ ಟ್ಯಾಂಕರ್ ಹೊಡಿತಾ ಇರ್ತಾರೆ, ಮಾಡ್ತಿರ್ತಾರೆ ರಿಜಿಸ್ಟ್ರೇಷನ್. 2 ಗಾಡಿ ಮಾಡ್ಸಿದ್ರೆ 5 ಗಾಡಿ ಓಡ್ತಾ ಇರುತ್ತೆ ಸುಮ್ಮನೆ ಕೃಷ್ಣನ್ ಲೆಕ್ಕದಲ್ಲಿ. ಈ ಗ್ರೇ ಏರಿಯಾದಲ್ಲಿ 1-2-3 ಗಾಡಿಗಳು ಓಡಾಡ್ತಿರ್ತವೆ. ಇದನ್ನ ನೀವು ರೆಸಿಡೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತಿರೋ ಕಮರ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತಿರೋ ಇಸ್ ಮೈ ಪ್ರಶ್ನೆ. ಆಕ್ಚುಲಿ 3,500 ಹತ್ರ ವಾಟರ್ ಟ್ಯಾಂಕರ್ ಗಳಿದೆ ಬೆಂಗಳೂರಿನಲ್ಲಿ. ಅದ್ರಲ್ಲಿ ಒಂದು 10% ಅಂದ್ರೂ ಕೇವಲ ಒಂದು 220 ವಾಟರ್ ಟ್ಯಾಂಕರ್ಗಳು ಆಸ್ ಆಫ್ ನೌ BBMP ಪೋರ್ಟಲ್ ರಿಜಿಸ್ಟರ್ ಆಗಿರೋದು. ಈ ರಿಜಿಸ್ಟ್ರೇಷನ್ ಮಾಡಿದ್ರ ರೀಸನೇ ಇದು ಇಂಥ ಕಳ್ಳರನ್ನ ಹಿಡಿಯೋದಕ್ಕೆ. ಬಟ್ ಅಲ್ಲಿ ಬರ್ದೆ ಇಲ್ಲಿ HSRP ನಂಬರ್ ಪ್ಲೇಟ್ಗೆ ಹೆಂಗೆ ಜನ ಮಾಡಿಸ್ಕೊಂಡ್ರೆ ಆಯ್ತು ಬಿಡು ಅಂತ. ಬಟ್ ಇದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ವಾಟರ್ ಟ್ಯಾಂಕರ್ಸ್ ನಿಮ್ಮ ಮನೆಗೆ ನೀವು ತರಿಸ್ತಿದ್ರು ಸಹ ಸುಮಾರು RWAs ನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಫಿಕ್ಸ್ ರೇಟ್ ಮಾತಾಡ್ಬಿಟ್ಟು ನೋಡ್ ಬ್ರೋ ಇವಾಗ ಅಷ್ಟು ತಗೋತಾ ಇದ್ರಿ ಈಗ ಇಷ್ಟು ತಗೊಳ್ಳಿ ತಂದು ಹಾಕ್ಬಿಡಿ ರೆಗ್ಯುಲರ್ ಆಗಿ ಅಂತ ಮಾಡ್ತಿದ್ದಾರೆ. ಬಟ್ ಇನ್ ಡೇಸ್ ಟು ಕಮ್ ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡ್ಬೇಕು. ರಿಜಿಸ್ಟ್ರೇಷನ್ಗಳು ಕರೆಕ್ಟ್ ಆಗಿ ಆಗಬೇಕು. 7th ಆಕ್ಚುಲಿ ಲಾಸ್ಟ್ ಡೇಟ್. HSRP ನಂಬರ್ಗಾದ್ರೂ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಅರ್ಥ ಇದೆ. ಹೌದು, ಇದಕ್ಕೆ ಎಕ್ಸ್ಟೆಂಡ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ನೀರೇ ಇಲ್ಲ, ಏನ್ ಎಕ್ಸ್ಟೆಂಡ್ ಮಾಡೋಣ? ಒಂಥರ ಇದು ನೀರು ಅಂದಾಗ ಹೇಳನಲ್ಲ ಅವಾಗ್ಲೇ ಈರುಳ್ಳಿ ಇಲ್ದೆ ಬೇಕಾದ್ರೆ ನಾನು ಬದುಕ್ಬಿಡ್ತೀನಿ, ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ. ಹಾಗೆ ಎನಿ ತರಕಾರಿ, ಹೂವು, ಹಣ್ಣು ಪರವಾಗಿಲ್ಲ ಗುರು 6 ತಿಂಗಳು ತಿನ್ನೋದೇ ಇಲ್ಲ ನಾನು, ಟೆನ್ಷನ್ ಇಲ್ಲ ನಮ್ಗೆ ಅಂತ. ಬಟ್ ನೀರ್ ಹಂಗ್ ಮಾಡಕ್ಕಾಗಲ್ಲ, ಗಾಳಿ ಹಾಗೆ ಮಾಡಕ್ಕಾಗಲ್ಲ. ಕೋವಿಡ್ ಅಲ್ಲಿ ಗಾಳಿಗೆ ನಮಗ್ ಇದು ಉಸಿರಾಡಕ್ಕೆ ತೊಂದರೆ ಆಯ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಟ್ಲೀಸ್ಟ್ ನಮ್ಮ ನಮಗ್ ಬೇಕಾಗಿರುವಂತಹ ವಸ್ತುಗಳು, ಅಂಶಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರಯಾರಿಟೈಸ್ ಮಾಡಿದ್ರೆ ಉದ್ಧಾರ ಆಗ್ಬೋದು ಜೀವನದಲ್ಲಿ. 100%. ವಾಪಸ್ ಬರ್ತಿರೋ ಹಾಗೆ ಅಫ್ಕೋರ್ಸ್ ಸಣ್ಣ ಕೂತ್ಕೊಂಡು ಇವಾಗ ಸಣ್ಣದಾಗಿ ನೀರು ಕುಡಿತಾ ಸ್ವಲ್ಪ ಎನಿವೇ ಬಿಸಿಲು, ಸ್ಟೇ ಹೈಡ್ರೇಟೆಡ್. ಎಲ್ಲ ಕಡೆ ವೈರಲ್ ಇನ್ಫೆಕ್ಷನ್ಸ್ ಕೂಡ ಹರಡ್ತಾ ಇದೆ. ಸೊ ಆದಷ್ಟು ಬಿ ಹೈಡ್ರೇಟೆಡ್. ಅಂಡ್ ಕೆಲವೇ ನಿಮಿಷಗಳಲ್ಲೇ ಎಂಥ ದುರ್ವಿಧಿ, ಡಿಹೈಡ್ರೇಟ್ ಆಗಬೇಡಿ, ಹೈಡ್ರೇಟ್ ಆಗಿ ನೀರು ಕುಡೀರಿ ಅಂತ ಹೇಳೋದು ನಾವೇ, ನೀರ್ ಇಲ್ಲ ಅಂತ ಇನ್ಫಾರ್ಮೇಶನ್ ಕೊಡ್ತಿರೋದು ನಾವೇ. ನೀವು ಉಳಿಸಿದ ನೀರು ನೀವು ಕುಡೀರಿ ಅಷ್ಟೇ. ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಉಳಿಸಲಿಲ್ಲ ಅಂದ್ರೆ
ನಿಮ್ಗೆಲ್ಲ ಅನ್ಫಾರ್ಚುನೇಟ್ಲಿ ನೀವು ವೇಸ್ಟ್ ಮಾಡಿದ ನೀರು ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುವಂತ ಪರಿಸ್ಥಿತಿ ಇರುತ್ತೆ. ಕರ್ಮ ರೈಟ್ ಆಫ್ಟರ್ ಇಮಿಡಿಯೇಟ್ಲಿ ಹೊಡೆಯೋದಿಲ್ಲ ಈಚೆಗೆ. ಸೊ ವಾಪಸ್ ಬರ್ತಿರೋ ಹಾಗೆ ನಮ್ಮ ನಟ ನಿರ್ದೇಶಕ ರಘುರಾಮ್ ಅವರ ಮಾತುಗಳಲ್ಲೇ ಸಮ್ ಇಂಟ್ರೆಸ್ಟಿಂಗ್ ಕಥೆಗಳು, ನಮ್ಮ ಸಿನಿಮಾ ರಂಗದ ತೆರೆಯ ಹಿಂದಿನ ಕಥೆಗಳು ಮಿಸ್ಸೇ ಮಾಡ್ಬಿಡಿ. ಅದಕ್ಕೂ ಮುಂಚೆ ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲ ಒಡೆಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. ಆರ್ಜೆ ನೇತ್ರ ಜೊತೆ.